ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮೋದಿ ಅಂಗಳಕ್ಕೆ ಸೇತುವೆ ಸಮರ. ಪತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು? ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ವ್ಯಂಗ್ಯ. ರಾಜಕೀಯ ಜಟಾಪಟಿ ನಡುವೆ ಸಿಗಂದೂರು ಸೇತುವೆ ಮೇಲೆ ಜನರ ಬಿಂದಾಸ್ ಓಡಾಟ. ಲಾಂಚ್ ಸ್ಥಗಿತ. ಜೀಪ್ ಮಾಲೀಕರಿಗೂ ಹೊಡೆತ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಸೇತುವೆ ಜಟಾಪಟಿ ನ್ಯೂಸ್ ಟಾಪ್ 9ನಲ್ಲಿ. ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಯಾದ ಬಳಿಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಶಿಷ್ಟಾಚಾರದ ಸಂಘರ್ಷ ಶುರುವಾಗಿದೆ. ಮುಖ್ಯಮಂತ್ರಿಗಳಿಗೆ ಕೇಂದ್ರ ಸರ್ಕಾರ ಸೂಕ್ತವಾಗಿ ಆಹ್ವಾನ ಕೊಟ್ಟಿಲ್ಲ ಅಂತ ಇಡೀ ಸರ್ಕಾರ ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದಿಂದ ದೂರ ಉಳಿದಿತ್ತು. ಆದ್ರೀಗ ಸಮರ ಮತ್ತೆ ಮುಂದುವರೆದಿದ್ದು ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೂ ವಿಷಯ ಮುಟ್ಟಿಸಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಾರೆ. ಶಿಷ್ಟಾಚಾರದ ಪಾಠ ಮಾಡುವ ಮೂಲಕ ಇಂತಹ ಘಟನೆ ಮರುಕಳಿಸದಂತೆ ತೀಕ್ಷ್ಣವಾಗಿ ತಿವಿದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ, ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಸಿಗಂದೂರು ಸೇತುವೆ ಸೇರಿ ಹಲವು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ. ರಾಜ್ಯ ಸರ್ಕಾರವನ್ನು ಸಂಪರ್ಕಿಸದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮಾತ್ರವಲ್ಲ, ಮುಂಚಿತವಾಗಿ ಕಾರ್ಯಕ್ರಮ ಆಯೋಜನೆಯ ವಿಷಯವನ್ನು ತಿಳಿಸದೆ ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಕೂಡ ಮುದ್ರಿಸಲಾಗಿತ್ತು. ಎಲ್ಲ ಹಂತಗಳಲ್ಲಿಯೂ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗಬಹುದಾದ ಈ ನಡೆ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದುದು. ಇದನ್ನು ರಾಜ್ಯ ಸರ್ಕಾರವು ಬಲವಾಗಿ ಖಂಡಿಸುತ್ತದೆ. ಮುಂದಿನ ದಿನಗಳಲ್ಲಿ ಇಂತಹ ಲೋಪಗಳಾಗದಂತೆ ತಮ್ಮ ಎಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುತ್ತೀರೆಂದು ನಾನು ಭಾವಿಸಿದ್ದೇನೆ. ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ನಮಗೆ ಆಹ್ವಾನ ಬಂದಿಲ್ಲ ಅಂತ ಸಿಎಂ ಹೇಳಿದ್ದಕ್ಕೆ ಬಿಜೆಪಿ ಬೆಂಕಿಯುಂಡೆ ಅಂತಾಗಿದ್ದಾರೆ. ಎಷ್ಟೇ ಅಲ್ಲ, ಪ್ರಧಾನಿ ಮೋದಿಗೆ ಪತ್ರ ಬರೆದಿದ್ದಕ್ಕೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಬೆಂಗಳೂರಿನಲ್ಲಿ ನಡೆದಿರೋ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದಿದ್ರ ಅಂತ ಕಾಲೆಳೆದಿದ್ದಾರೆ. ನೀವು ಫಸ್ಟ್ ಶಿಷ್ಟಾಚಾರ ಪಾಲನೆ ಮಾಡಿದ್ದೀರಾ. ಫಸ್ಟು ಕರ್ನಾಟಕ ಸರ್ಕಾರ ನಾವು ನೋಡಿ ಇಷ್ಟು ಶಿಷ್ಟಾಚಾರಗಳನ್ನು ಪಾಲನೆ ಮಾಡ್ತಿದ್ದೀರಿ. ಕೇಂದ್ರ ಸರ್ಕಾರದವರು ಶಿಷ್ಟಾಚಾರಗಳನ್ನು ಪಾಲನೆ ಮಾಡ್ತಾ ಇಲ್ಲ. ನಮಗೂ ಇರೋ ವ್ಯತ್ಯಾಸ ಅದೇ ಅಂತ ಹೇಳಬೇಕು. ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಎಂದಾದ್ರೂ ಒಂದು ದಿನ ನಾನು ಬಂದು ಕೇಳಿದಾರ? ಕಾಂಗ್ರೆಸ್ ನಾಯಕರ ವಿರುದ್ಧ ಗುಡುಗಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಇದು ರಾಜಕಾರಣದ ಒಂದು ಭಾಗ ಅಷ್ಟೇ ಅಂತ ಗರಂ ಆದ್ರು. ನೋ ಡೌಟ್ ಇದೊಂದು ರಾಜಕಾರಣದ ಒಂದು ಭಾಗ. ಇಲ್ಲದೆ ಇದ್ದರೆ ಜಾರಕಿಹೊಳಿ ಸಾಹೇಬರು ಅರ್ಧಕ್ಕೆ ಬಂದು ವಾಪಸ್ ಹೋಗೋದು, ಅವರು ಮುಖ್ಯಮಂತ್ರಿಗಳ ಪರವಾಗಿ ನಾನು ಹೋಗ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡೋದು, ಸ್ಟೇಟ್ಮೆಂಟ್ ಕೊಟ್ಟ ನಂತರ ಗಡ್ಕರಿ ಅವ್ರದ್ದು ಅಧಿಕೃತ ಬರೋ ತಯಾರಾದಮೇಲೆ ಆಮೇಲೆ ರಾಜಕಾರಣ ಮಾಡೋದು, ಇದೆಲ್ಲ ಒಂದು ಪೊಲಿಟಿಕ್ಸ್ನ ಒಂದು ಭಾಗ. ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಹೀಗೆ ಮಾತಿನ ಬಾಣ ಬಿಡ್ತಿದ್ರೆ ಅತ್ತ ಕಾಂಗ್ರೆಸ್ ನಾಯಕರೇನು ಸೈಲೆಂಟ್ ಆಗಿ ಕೂತಿಲ್ಲ. ಬದಲಾಗಿ ಮುಖ್ಯಮಂತ್ರಿಗಳನ್ನ ಕರೆಯದೇ ಇರುವುದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಅಂತ ರಾಜ್ಯದ ಸಚಿವರು ಅಸಮಾಧಾನ ತೋರ್ಪಡಿಸಿದ್ದಾರೆ. ಶಿಷ್ಟಾಚಾರ ಮುಖ್ಯಮಂತ್ರಿಗಳನ್ನ ಕರೀದೇನೆ ಅಥವಾ ಮುಖ್ಯಮಂತ್ರಿಗಳು ಮನವಿ ಮಾಡಿದ್ರು, ನನಗೆ ಬೇರೊಂದು ಕಾರ್ಯಕ್ರಮ ಇದೆ, ಅದರಿಂದ ನೀವು ಒಂದೆರಡು ದಿವಸ ಮುಂದಕ್ಕೆ ಹಾಕ್ಕೊಳ್ಳಿ. ಏನು ಅದರಲ್ಲಿ ತೊಂದರೆ ಆಗ್ತಾ ಇತ್ತೋ ಗೊತ್ತಿಲ್ಲ ನನಗೆ. ಎರಡು ಲಾಂಚ್ ಬಳಕೆ ಮಾಡಿಕೊಂಡು ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡ್ತೇವೆ ಅಂತ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಲಾಂಚ್ನಲ್ಲಿ ಹೋಟೆಲ್ ಮಾಡುವ ಯೋಜನೆ ಇದೆ. ಪ್ರವಾಸಿಗರಿಗೆ ಅನುಕೂಲಕ್ಕೆ ತಕ್ಕಂತೆ ನಿರ್ಧಾರ ಮಾಡ್ತೇವೆ ಅಂದ್ರು. ಪ್ರವಾಸೋದ್ಯಮ ಸಚಿವರ ಜೊತೆಗೆ ಎಚ್ ಕೆ ಪಾಟೀಲ್ ಹತ್ರನೂ ಸಹ ಮೊನ್ನೆ ಮಾತಾಡಿ ಬಂದಿದ್ದೀನಿ. ಎರಡು ಲಾಂಚ್ಗಳನ್ನು ನಾವು ಇವತ್ತು ಹೋಟೆಲ್ ಮಾಡಬೇಕು, ಹೋಟೆಲ್ಗಳಾಗಿ ಮಾಡಿಬಿಟ್ಟು ಬೋಟ್ಗಳನ್ನು ಬಿಟ್ಟು ಪ್ರವಾಸೋದ್ಯಮದಿಂದ ಒಂದು 10 ಬೋಟ್ಗಳನ್ನು ಬಿಟ್ಟು ಆ ಬೋಟ್ ಮೂಲಕ ಆ ಲಾಂಚಿಗೆ ಅಲ್ಲೆಲ್ಲ ಸುತ್ತಾಡಿ ಬಂದು ಆ ಲಾಂಚಿಗೆ ಹೋಗಿ ಅಲ್ಲಿ ತಿಂಡಿ ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರೀತಿಯಲ್ಲಿ ಇದೆ. ಅಂಬಾಗೋಡ್ಲು ಕಸವಳ್ಳಿ ನಡುವೆ ಲಾಂಚ್ ಸೇವೆ ಸ್ಥಗಿತ ಆಗಿದ್ದಕ್ಕೆ ಕಸವಳ್ಳಿ ಹೊಳೆಬಾಗಿಲಿನಲ್ಲಿ ಜೀಪ್ಗಳ ಸಂಚಾರ ಬಂದಾಗಿದೆ. ಪ್ರಯಾಣಿಕರ ಸೇವೆಯನ್ನೇ ನಂಬಿಕೊಂಡಿದ್ದ 40ಕ್ಕೂ ಹೆಚ್ಚು ಜೀಪ್ಗಳು ನಿಂತಿದ್ರಿಂದ ಮಾಲೀಕರು ಕಂಗಾಲಾಗಿದ್ದಾರೆ. ಮುಂದಿನ ಬದುಕಿಗೆ ಏನ್ ಮಾಡೋದು? ಸರ್ಕಾರ ನಮಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಅಳಲನ್ನ
ಸಿಗಂದೂರು ನೂತನ ಸೇತುವೆ ನಿರ್ಮಾಣವಾಗಿರೋದ್ರಿಂದ ಶರಾವತಿಯ ಹಿನ್ನೀರಿನ ಗ್ರಾಮಸ್ಥರು ಫುಲ್ ಖುಷಿಯಾಗಿದ್ದಾರೆ. ದಶಕಗಳ ಗ್ರಾಮಸ್ಥರ ವನವಾಸ ಅಂತ್ಯವಾಗಿದ್ದು ಸಾಗರಕ್ಕೆ ಸುತ್ತಿಕೊಂಡು ಹೋಗ್ತಿದ್ದವರು ಈಗ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲೇ ಪ್ರಯಾಣ ಮಾಡುವಂತಾಗಿದೆ. ಸೇತುವೆ ನಿರ್ಮಾಣ ಆಗಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ರಾಜಕೀಯ ಕದನದ ನಡುವೆ ಸಿಗಂದೂರು ಸೇತುವೆ ಜನರ ಸೇವೆಗೆ ಮುಕ್ತವಾಗಿದೆ. ದೇವಿಯ ದರ್ಶನಕ್ಕೆ ಸಾವಿರಾರು ಭಕ್ತರು ಎಂಟ್ರಿ ಕೊಡ್ತಿದ್ದಾರೆ. ಲಾಂಚ್ ಬದಲು ಸೇತುವೆ ಮೇಲೆ ತಮ್ಮ ತಮ್ಮ ವಾಹನಗಳಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ಎಷ್ಟೇ ಅಲ್ಲ, ಸೇತುವೆ ನೋಡೋದಕ್ಕೂ ಜನರು ಬರ್ತಿದ್ದು ಫೋಟೋ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.